ಸಂಘಟನೆ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮೊದಲ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆನೆಗೊಂದಿ ಅಧ್ಯಕ್ಷರೇ. ನಾನು ಶಾಸಕನಾದ ತಕ್ಷಣ, ಸರ್ಕಾರ ಬಂದ ತಕ್ಷಣ ಬಹಳ ವಿಜೃಂಭಣೆಯಿಂದ ಆನೆಗೊಂದಿ ಉತ್ಸವನ್ನ ಒಂದೇ ಸಲ ಮಾಡಿದ್ದು. 3 ವರ್ಷ ಆಗ್ತಾ ಇದೆ, ಮತ್ತೆ ಮಾಡ್ಲಿಕ್ಕಾಗ್ಲಿಲ್ಲ. ಕಳೆದ ವರ್ಷ ಅವರೇ ಬಹಿರಂಗವಾಗಿ ದಿನಾಂಕ ಅನೌನ್ಸ್ ಮಾಡಿದ್ರು, ಆದ್ರೂ ಕಳೆದ ವರ್ಷನೂ ಉತ್ಸವ ಮಾಡಿಲ್ಲ. ಈ ವರ್ಷ ಮಾಧ್ಯಮ ಸ್ನೇಹಿತರಿಂದ ಹಿಡಿದು ಅಲ್ಲಿ ಸ್ಥಳೀಯರು ಬಹಳ ಅವರು ಒತ್ತಡ ಆಗ್ತಾ ಇದ್ದಾರೆ. ದಯಮಾಡಿ ನಾವೇನಾದ್ರೂ ಉತ್ಸವ ಮಾಡೋದು ಇದೇನಾ ಇಲ್ಲನ, ಮಾಡೋದಿತ್ತು ಅಂದ್ರೆ ಭರವಸೆ ನೀವು ಸಭಾ ಮೂಲಕವಾಗಿ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ನಿಮ್ದೇ ಕ್ಷೇತ್ರ ಆನೆಗೊಂದಿ ಉತ್ಸವದ ಬಗ್ಗೆ, ಯಾಕೆಂತಂದ್ರೆ ನಾನು ಇಬ್ರು ವೈಯಕ್ತಿಕವಾಗಿ ಮೀಟ್ ಮಾಡಿದಾಗೆಲ್ಲ ಅಣ್ಣ ನಾಳೆ ಮಾಡ್ಬಿಡೋಣ, ನಾಡಿದ್ದು ನಾನು ಇವಾಗ ಹೇಳ್ಬಿಡ್ತೀನಿ, ಎಲ್ಲ ರೆಡಿ ಆಗಿಬಿಟ್ಟಿದೆ, ಫೈಲ್ ಬಂದಿದೆ ಅಂತ ಹೇಳ್ತಾರೆ. ತೀರಾ ನೋಡಿದ್ರೆ ನನಗೆ ಅನಿವಾರ್ಯವಾಗಿ ಇವತ್ತು ಈ ಸಂದರ್ಭ ಬಂತು, ನಾನು ಕೇಳೋ ಪರಿಸ್ಥಿತಿ ಬಂದಿದೆ. ದಯಮಾಡಿ ನಮ್ಮ ಕೊಪ್ಪಳ ಜಿಲ್ಲೆ ಜನರಿಗೆ ಆನೆಗೊಂದಿ ಉತ್ಸವನ್ನ ತಾವು ದಿನಾಂಕ ಕೂಡ ಏನಾದರೂ ಘೋಷಣೆ ಮಾಡಿದ್ರೆ ಒಳ್ಳೆಯದು. ಕೊಪ್ಪಳಕ್ಕೆ ಮಾತ್ರ ಅಲ್ಲ, ಎಲ್ಲಾ ಜಿಲ್ಲೆಗೆ ಮಾಡಿ ಅಂತ ಅಲ್ಲಲ್ಲ ಅಧ್ಯಕ್ಷರೇ, ಬಟ್ ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಹಂಪಿ, ಆನೆಗೊಂದಿ, ಮೈಸೂರು, ಈ ಬಾದಾಮಿ, ಪಟ್ಟದಕಲ್, ಐಹೊಳೆ, ಬಿಜಾಪುರ, ನವರಸಪುರ, ಈ ರೀತಿ ಕೆಲವೊಂದು ಐತಿಹಾಸಿಕ ಸ್ಥಳಗಳು. ಅದರಲ್ಲಿ ನಾನು ಅಲ್ಲೇ ಶಾಸಕನಾಗಿದ್ದೀನಿ, ಸಿಕ್ಕಾಪಟ್ಟೆ ಒತ್ತಡ ಅಲ್ಲೇ ಸರ್, ಅವ್ರಿಗೂ ಗೊತ್ತಿದೆ. ಹಾಗಾಗಿ ದಯಮಾಡಿ ಒಂದು ದಿನಾಂಕ ಅಥವಾ ಬರೋ ತಿಂಗಳು ಇಂಥ ಟೈಮ್ನಲ್ಲಿ ನಾವು ಮಾಡೋಣ ಅಂತ ಹೇಳಿ ಒಂದು ಮಾತು ಹೇಳಿದ್ರೆ ಎಲ್ಲ ಜನ ಟಿವಿಗಳ ಮುಂದೆ ಕಾಯ್ತಾ ಇದ್ದಾರೆ. ನಮ್ಮ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು, ಹೊಸತಿನೇ ಮಾಡ್ಬೇಕಂದ್ವಿ, ಹೊಸತಿ ಮಾಡೋಕ್ಕಾಗಲಿಲ್ಲ, ಬೇರೆ ಬೇರೆ ಕಾರಣಕ್ಕೆ ಬಿಸಿಲು ಜಾಸ್ತಿ ಆಯ್ತು, ಇದಾಯ್ತು ಅಂತ ಅನ್ನೋದು. ಈ ಸತಿ ನಮ್ಮ ಜಿಲ್ಲೆದೊಳಗೆ 2 ಉತ್ಸವ ಇದಾವು, ಅವು 2 ಉತ್ಸವನ್ನ ಈ ಸತಿ ಮಾಡ್ತಾ ಇದ್ವಿ. ಅದಕ್ಕೆ ದುಡ್ಡು ಬಿಡುಗಡೆ ಮಾಡಿದ್ವಿ. ಈ ಸತಿ ಅದಕ್ಕೆ ಡೇಟ್ ಮತ್ತೊಂದನ್ನು ಅನೌನ್ಸ್ ಮಾಡೋದು. ಇಲ್ಲೇ